ಇವತ್ತು ದೇಶದೆಲ್ಲೆಡೆ 80ನೇ ಸ್ವಾತಂತ್ರ್ಯ ದಿನಾಚರಣೆ ಸಂಭ್ರಮ ಮನೆ ಮಾಡಿದೆ. ಇದರ ಅಂಗವಾಗಿ ಬೆಂಗಳೂರಿನ ಸದಾಶಿವನಗರದಲ್ಲಿರುವ ಸಂಪೂರ್ಣ ನ್ಯೂಸ್ 24x7 ಚಾನೆಲ್ ಕಚೇರಿಯಲ್ಲೂ ಕೂಡ ಅದ್ಧೂರಿಯಾಗಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲಾಯಿತು. ಸಂಪೂರ್ಣ ನ್ಯೂಸ್ನ ವ್ಯವಸ್ಥಾಪಕ ನಿರ್ದೇಶಕರಾದ ಸಂಪೂರ್ಣಗೌಡ ಚಂದ್ರಶೇಖರ್ ಮೇಡಮ್, ಸಿಇಒ ಚಂದ್ರಶೇಖರ್ ಸರ್ ಹಾಗೂ ಪ್ರಧಾನ ಸಂಪಾದಕರಾದ ಮಂಜುನಾಥ್ ಸರ್ ಅವರು ಧ್ವಜಾರೋಹಣ ನೆರವೇರಿಸಿದ್ರು. ಬಳಿಕ ಭಾರತ ಮಾತೆ ಗಾಂಧಿ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದ್ರು. ಈ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಸಂಪೂರ್ಣ ನ್ಯೂಸ್ನ ಎಲ್ಲ ಸಿಬ್ಬಂದಿಗಳು ಭಾಗಿಯಾಗಿದ್ರು. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಸಂಪೂರ್ಣ ನ್ಯೂಸ್ ಕಚೇರಿಯಲ್ಲಿ ಇವತ್ತು ಧ್ವಜಾರೋಹಣವನ್ನು ಮಾಡಲಾಯಿತು. ನಮ್ಮ ಹೆಮ್ಮೆಯ ಸಂಪೂರ್ಣ ನ್ಯೂಸ್ನ ಮುಖ್ಯಸ್ಥರು, ವ್ಯವಸ್ಥಾಪಕ ನಿರ್ದೇಶಕರು ಹೌದು, ಅವರ ಹಸ್ತದಿಂದ ಧ್ವಜಾರೋಹಣ ಕಾರ್ಯಕ್ರಮ ನೆರವೇರಿಲಾಯಿತು. ಸೊ ಸಿಇಒ ಆಗಿರ್ತಕ್ಕಂಥ ಚಂದ್ರಶೇಖರ್ ಸರ್ ಇದ್ರು, ಪ್ರಧಾನ ಸಂಪಾದಕರಾಗಿರ್ತಕ್ಕಂಥ ಮಂಜುನಾಥ್ ಸರ್ ಇದ್ರು. ಸೊ ಸಂಪೂರ್ಣ ನ್ಯೂಸ್ನ ಎಲ್ಲ ಸಿಬ್ಬಂದಿ ವರ್ಗದವರು ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೀವು. ಸದಾಶಿವನಗರದಲ್ಲಿರುವ ಸಂಪೂರ್ಣ ನ್ಯೂಸ್ ಕಚೇರಿಯಲ್ಲಿ ಆಗಿರತಕ್ಕಂಥ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಎಲ್ಲ ಸಿಬ್ಬಂದಿ ವರ್ಗದವರು ಕೂಡ ಒಂದು ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಭಾಗಿಯಾಗಿತ್ತು. ಹೆಮ್ಮೆಯಿಂದ, ಗೌರವದಿಂದ ಧ್ವಜಾರೋಹಣಕ್ಕೆ ಗರ್ವದಿಂದ ಸೆಲ್ಯೂಟ್ ಮಾಡಿ ಧ್ವಜಾರೋಹಣ ಕಾರ್ಯಕ್ರಮ ನೆರವೇರಿಸಲಾಯಿತು. ವೀಕ್ಷಕರೇ ಗಮನಿಸ್ತಾ ಇದ್ದೀರಿ. ಬೆಂಗಳೂರಿನ ಸದಾಶಿವನಗರದಲ್ಲಿರುವ ಸಂಪೂರ್ಣ ನ್ಯೂಸ್ ಕಚೇರಿಯಲ್ಲಿ ನಡೆದಿರತಕ್ಕಂಥ ಧ್ವಜಾರೋಹಣ. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಸಂಪೂರ್ಣ ನ್ಯೂಸ್ನ MD ಆಗಿರತಕ್ಕಂಥ ಸಂಪೂರ್ಣ ಮೇಡಮ್ ಮತ್ತು ಸಿಇಒ ಆಗಿರತಕ್ಕಂಥ ಚಂದ್ರಶೇಖರ್ ಸರ್, ಪ್ರಧಾನ ಸಂಪಾದಕರಾಗಿರತಕ್ಕಂಥ ಮಂಜುನಾಥ್ ಸರ್ ಕೂಡ ಭಾಗಿಯಾಗಿದ್ದರು. ಸಂಪೂರ್ಣಗೌಡ ಮೇಡಮ್ ಅವರ ಹಸ್ತದಿಂದ ಧ್ವಜಾರೋಹಣವನ್ನು ಮಾಡಲಾಯಿತು. ಸಿಬ್ಬಂದಿ ವರ್ಗದವರು ಕೂಡ ಭಾಗಿಯಾಗಿದ್ದರು. ದೇಶದ ಹೆಮ್ಮೆಯ ಕ್ಷಣ. ಪ್ರತಿಯೊಬ್ಬ ಭಾರತೀಯನ ಮನಸ್ಸಲ್ಲಿ ಒಂದೇ ಘೋಷಣೆ ಇರುತ್ತೆ ಇವತ್ತು, ಒಂದೇ ಮಾತರಂ ಅಂತ ಹೇಳಿ. ಸೊ ಸ್ವಾತಂತ್ರ್ಯ ಹೋರಾಟಗಾರರು ಸ್ವಾತಂತ್ರ್ಯಕ್ಕೋಸ್ಕರ ಜೀವ ತ್ಯಾಗ ಮಾಡಿರ್ತಕ್ಕಂಥದ್ದು ಅವರೆಲ್ಲರನ್ನ ಸ್ಮರಿಸುವ ದಿವಸ ಇವತ್ತು. ಪ್ರತಿಯೊಬ್ಬ ಭಾರತೀಯನಿಗೂ ಕೂಡ ಹೆಮ್ಮೆಯ ದಿವಸ. ಯಾರೆಲ್ಲ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದ್ದಾರೆ ಅವರನ್ನ ನೆನಪಿಸಿಕೊಳ್ಳಲೇಬೇಕಾದ ದಿವಸ ಇವತ್ತು. ಯಾಕಂತ ಹೇಳಿದ್ರೆ ಅವರು ಆವತ್ತು ಹೋರಾಡದೇ ಇದ್ದಿದ್ರೆ ಇವತ್ತು ನಾವು ಇಷ್ಟೊಂದು ಸ್ವತಂತ್ರವಾಗಿರ್ತಾ ಇರಲಿಲ್ಲ. ಅದೇ ಬ್ರಿಟಿಷರ ಕೈಯಲ್ಲೇ ಇರುವಂತ ಪರಿಸ್ಥಿತಿ ಇತ್ತು. ಇಷ್ಟೊಂದು ಆರಾಮದಾಯಕವಾಗಿ ಈ ಹಬ್ಬವನ್ನು ಆಚರಿಸ್ತಾ ಇರಲಿಲ್ಲ ನಾವು.